ಇದು 1.5 ಗಂಟೆಗೆ ಚರ್ಚೆ ಮಾಡಿ ಮುಗಿಸಬೇಕು, ಉತ್ತರ ಕೊಡಬೇಕು ಅಂತಕ್ಕಂಥ ವಿಷಯ ಅಲ್ಲ ಇದು. ಹಿಂದೆನೂ ಕೂಡ ನಾವು ಪ್ರಸ್ತಾಪ ಮಾಡಿದ್ದೀವಿ ಪ್ರವಾಹದ ಬಗ್ಗೆ. ಆದರೆ ಈ ಬಾರಿ ಹಿಂದೆಂದಿಗಿಂತ ದೊಡ್ಡ ಹೆಚ್ಚಿನ ರೀತಿಯಲ್ಲಿ ಪ್ರವಾಹ ಕರ್ನಾಟಕದಲ್ಲಿ ಬಂದಿದೆ. ನಿಮಗೆ 2019ನೇ ಇಸ್ವಿನಲ್ಲಿ 19-20ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಪ್ರವಾಹ ಬಂದಿತ್ತು. ಆಗ ಕೃಷ್ಣಾ ನದಿ ಮತ್ತೆ ಅದರ ಉಪನದಿಗಳು ಎಲ್ಲ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಹಳ್ಳಿಗಳಿಗೆಲ್ಲ ನುಗ್ಗಿ ಹಳ್ಳಿಗಳ ಜನರೆಲ್ಲ ನಿರಾಶ್ರಿತರನ್ನಾಗಿ ಮಾಡಿ ಬಹಳ ಕಡೆಗಳಲ್ಲಿ ಅವರು ಅನೇಕ ಕಡೆಗಳಲ್ಲಿ ನೀರಿನ ಮಧ್ಯದಲ್ಲಿ ಸಿಕ್ಕಾಕೊಂಡು ಕಷ್ಟಕ್ಕೆ ಒಳಗಾಗಿ ಅವನ್ನ ರಕ್ಷಣೆ ಮಾಡದೆ ಒಂದು ದೊಡ್ಡ ಕಷ್ಟದ ಕೆಲಸ ಆಗಿತ್ತು. ಆಗ ನಾವೇನು ಹೇಳಿದ್ದು, ಎಲ್ಲರೂ ಕೂಡ ಹವಾಮಾನ ಇಲಾಖೆಯವರು, ರೆವಿನ್ಯೂ ಇಲಾಖೆಯವರು ಎಲ್ಲರೂ ಕೂಡ ಹೇಳಿದರು 100 ವರ್ಷದಲ್ಲಿ ಇಂಥ ಪ್ರವಾಹ ಬಂದಿರಲಿಲ್ಲ ಅಂತೇಳಿ. ಅದು ಆಗಸ್ಟ್ 3 ಇಂದ 10ನೇ ತಾರೀಕು 2019. ಆಗ ಸುಮಾರು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿತ್ತು. ಸುಮಾರು 2,47,000 ಮನೆಗಳಿಗೆ ಸಂಪೂರ್ಣ ಹಾನಿಯಾಗಿತ್ತು. ಇವರ ಮೆಮೊರಾಂಡಂನಲ್ಲಿ ಹೇಳಿದ್ದದು 2,47,000 ಹೆಕ್ಟೇರ್ನಲ್ಲಿ ಹಾನಿಯಾಗಿದೆ ಅಂತೇಳಿ ಮೆಮೊರಾಂಡಂನಲ್ಲೇ ನಮೂದು ಮಾಡಿದ್ರು. ಆದರೆ ಪರಿಹಾರ ಕೊಟ್ಟದ್ದು 1,24,000 ಹೆಕ್ಟೇರ್ಗೆ ಅಲ್ಲ, ಮನೆಗಳಿಗೆ. 1,24,000 ಮನೆಗಳಿಗೆ ಪರಿಹಾರ ಕೊಟ್ಟದ್ದು. ಇನ್ನು 1 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಕೂಡ ಬಹಳ ಜನ ಪರಿಹಾರ ಸಿಕ್ಕಿಲ್ಲ. ಅವ್ರ ಮನೆಗಳು ಕಟ್ಕೊಡ್ದೇನೆ, ಅವ್ರ ಊರುಗಳನ್ನ ಸ್ಥಳಾಂತರ ಮಾಡ್ದೇನೆ ಬಹಳ ಜನ ಇವತ್ತು ಕೂಡ ತಗಡದ ಶೆಡ್ನಲ್ಲಿ ಇರ್ತಕ್ಕಂಥದ್ದನ್ನು ಕೂಡ ನೋಡ್ತೇವೆ ನಾವು. ಅದು 19-20ರಲ್ಲಿ ಆದಂತ ಪ್ರವಾಹ. ಈ ವರ್ಷ 20-21ನೇ ವರ್ಷದಲ್ಲಿ 3 ಬಾರಿ ಪ್ರವಾಹ ಬಂದಿದೆ. 2019ರಲ್ಲಿ ಒಮ್ಮೆ ಬಂದಿದ್ರೆ ಪ್ರವಾಹ, 2020ರಲ್ಲಿ 3 ಬಾರಿ ಪ್ರವಾಹ ಬಂದಿದೆ. ಹೋದ್ ಸಾರಿ 19-20ರಲ್ಲಿ ಸುಮಾರು 19 ಜಿಲ್ಲೆಗಳಲ್ಲಿ ಪ್ರವಾಹ ಬಂದು ಸುಮಾರು 123 ತಾಲೂಕುಗಳಲ್ಲಿ ಪ್ರವಾಹ ಬಂದಿತ್ತು. 123 ತಾಲೂಕು, 19 ಜಿಲ್ಲೆ, 123 ತಾಲೂಕು. ಈ ಬಾರಿ 25 ಜಿಲ್ಲೆಗಳು, 180 ತಾಲೂಕುಗಳಲ್ಲಿ ಪ್ರವಾಹ ಬಂದಿದೆ.
ಆಗ 10,000 ಹೆಕ್ಟೇರ್ನಲ್ಲಿ 10 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆ ಹಾನಿಯಾಗಿದ್ರೆ ಈ ವರ್ಷ 21 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಇದು ಇವರೇ ಮೆಮೊರಾಂಡಂನಲ್ಲಿ ಹೇಳಿರ್ತಕ್ಕಂಥದ್ದು. ಆಗ 25 ಲಕ್ಷ ಎಕರೆ ಬೆಳೆ ಹಾನಿಯಾಗಿದ್ರೆ ಈ ವರ್ಷ ಸುಮಾರು 55 ಲಕ್ಷ ಎಕರೆ ಬೆಳೆ ಹಾನಿಯಾಗಿದೆ. ಇವರು ಈ ಸಾರಿ ಆಗಸ್ಟ್ 1ನೇ ತಾರೀಕಿನಿಂದ ಸೆಪ್ಟೆಂಬರ್ 15ರವರೆಗೆ ಒಂದು ಹಂತ ಪ್ರವಾಹ, ಎರಡನೇ ಹಂತ ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 30ರವರೆಗೆ ಒಂದು ಹಂತ, ಸೆಪ್ಟೆಂಬರ್ 30ರವರೆಗೆ ಎರಡನೇ ಹಂತ, ಮೂರನೇ ಹಂತ ಅಕ್ಟೋಬರ್ 10ರಿಂದ ಅಕ್ಟೋಬರ್ 20ರವರೆಗೆ ಮೂರನೇ ಹಂತ. ಮೊದಲನೇ 1, 2ನೇ ಹಂತದಲ್ಲಿ ಹೆಚ್ಚಾಗಿ ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶ ಅಲ್ಲಿ ಹೆಚ್ಚು ಹಾನಿಯಾಯಿತು. ಕರಾವಳಿ ಪ್ರದೇಶ ಮಂಗಳೂರು, ಉಡುಪಿ, ಕಾರವಾರ, ಆ ಕರಾವಳಿ ಪ್ರದೇಶದಲ್ಲಿ, ಮತ್ತೆ ಮಲೆನಾಡು ಪ್ರದೇಶ ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ ಭಾಗ, ಹಾಸನ, ಈ ಭಾಗದಲ್ಲಿ ಈ ಎಲ್ಲ ಜಿಲ್ಲೆಗಳಲ್ಲಿ ಹೆಚ್ಚು ಹಾನಿ ಆಯಿತು, ಬೆಳೆ ಹಾನಿ ಆಯಿತು. ಮನೆಗಳು ಬಿದ್ದೋದು, ದನಕರುಗಳು ಸತ್ತು, ಮನುಷ್ಯರು ಸಾವಾಯಿತು, ಇನ್ಫ್ರಾಸ್ಟ್ರಕ್ಚರ್ ನಷ್ಟ ಆಯಿತು, ಅವೆಲ್ಲ ಅದು. ಈಗ ನೀವು 3 ಹಂತದಲ್ಲಿ ಮಾನ್ಯ ಅಧ್ಯಕ್ಷರೇ, ಈ ಪ್ರವಾಹ ಬಂದು ಹೋದ್ಮೇಲೂ ಕೂಡ ಮಳೆ ನಿಲ್ಲಿಲ್ಲ. ಈ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮೀಣ, ತುಮಕೂರು ಈ ಪ್ರದೇಶದಲ್ಲೂ ಕೂಡ ಮಳೆ ಜಾಸ್ತಿಯಾಗಿ ರಾಗಿ, ಜೋಳ, ಭತ್ತ ಇವೆಲ್ಲ ನೆಲ ಕಚ್ಚಿಬಿಟ್ಟಿದ್ದಾವೆ. ಈಗಲೂ ಮಳೆ ನಿಂತಿಲ್ಲ, ಇನ್ನೂ ಮಳೆ ಬರ್ತಲೇ ಇರ್ತದೆ. ಸೈಕ್ಲೋನ್ ಬಂದಿದೆ ಅಂತೇಳಿ ಮಳೆಗಳು ಬರ್ತಲೇ ಇದ್ದಾವೆ. ಈಗ ಕಟಾವ್ ಕಾಲ, ಈಗ ಕಟಾವ್ ಕಾಲದಲ್ಲಿ ಮಳೆ ಬಿದ್ದು ಬಿಟ್ರೆ ಪಾಪ 4-5 ತಿಂಗಳಿಂದ ಕಷ್ಟಪಟ್ಟು ಬೆಳೆದಿದ್ದೆಲ್ಲ ಅರ್ಧಂಬರ್ಧ ಹೋಗ್ಬಿಡ್ತದೆ ಬೆಳೆ. ರಾಗಿ ನೆಲ ಕಚ್ಚಿಬಿಟ್ರೆ, ಭತ್ತ ನೆಲ ಕಚ್ಚಿಬಿಟ್ರೆ ಮೊಳಕೆ ಬಂದ್ಬಿಡ್ತದೆ. ರಾಗಿನಲ್ಲಿ ಮೊಳಕೆ ಬರ್ತದೆ, ಜೋಳದಲ್ಲಿ ಮೊಳಕೆ ಬರ್ತದೆ, ಭತ್ತದಲ್ಲಿ ಮೊಳಕೆ ಬಂದ್ಬಿಡ್ತವೆ. ಇದು ರೈತರಿಗೆ ಕಷ್ಟ ಆಗ್ತಕ್ಕಂಥದ್ದು. ಸೊ ಈ ವರ್ಷ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15ರವರೆಗೆ ಮೊದಲನೇ ಹಂತದ ಮಳೆ ಕೃಷಿ, ತೋಟಗಾರಿಕೆ, ಪ್ಲಾಂಟೇಶನ್ ಬೆಳೆಗಳ ಸೇರಿ ಸುಮಾರು 4,02,766 ಹೆಕ್ಟೇರ್ ಪ್ರದೇಶದಲ್ಲಿ, ಅಂದ್ರೆ 10 ಲಕ್ಷ ಎಕರೆ ಭೂಮಿಯಲ್ಲಿ ಬೆಳೆದ ಬೆಳೆಗಳು ನಾಶವಾದವು. ಇಷ್ಟು ಎಕರೆದಲ್ಲಿ ರೈತ ಕುಟುಂಬಗಳಿರದೆ 69,30,30,69,30,30,000 ಕುಟುಂಬಗಳಿರೋದು ರೈತರ ಕುಟುಂಬಗಳು. ಅದರಲ್ಲಿ ಸಣ್ಣ ರೈತರು, ಅತಿ ಸಣ್ಣ ರೈತರೇ 75% ಇರೋದು. 5 ಎಕರೆಗಿಂತ ಜಾಸ್ತಿ ಇರೋರು 25% ಅಷ್ಟೇ ಇರೋದು.
75% ಸಣ್ಣ ರೈತರು, ಅತಿ ಸಣ್ಣ ರೈತರು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಇದರಲ್ಲಿ ಒಟ್ಟು ಬೆಳೆ ಬೆಳೆದಿದ್ದೀವಲ್ಲ ನಾವು, ಈ ಸರಿ ಏನಾಗಿದೆ, ಈ ಕೊರೋನಾ ಬಂದ ಮೇಲೆ ಮಳೆ ಬೇರೆ ಬಂತು, ಬಹಳ ಜನ ವಲಸಿಗರು ಪಟ್ಟಣಕ್ಕೆ ಹೋಗಿದ್ದವರು, ಕೂಲಿ ಕೆಲಸ ಹುಡುಕೊಂಡು ಬೇರೆ ಉದ್ಯೋಗ ಹುಡುಕೊಂಡು ಹೋಗಿದ್ದವರೆಲ್ಲ ವಾಪಸ್ ಬಂದ್ಬಿಟ್ರು ಹಳ್ಳಿಗಳಿಗೆ. ಅವ್ರ ಜಮೀನುಗಳಿದ್ವಲ್ಲ ಅಲ್ಲೆಲ್ಲ ಬಿತ್ತನೆ ಮಾಡಕ್ ಶುರು ಮಾಡಿದ್ರು. ಹಾಗಾಗಿ ಕಳೆದ ವರ್ಷಕ್ಕಿಂತ ಈ ವರ್ಷ 15% ಬಿತ್ತನೆ ಜಾಸ್ತಿ ಆಯ್ತು. ಒಳ್ಳೆ ಬೆಳೆ ಬರ್ತದೆ ಅಂತೆಲ್ಲ ಇತ್ತು, 15% ಬಿತ್ತನೆ ಜಾಸ್ತಿ ಆಯ್ತು. ಒಳ್ಳೆ ಬೆಳೆ ಬರ್ತದೆ, ಈ ಸಾರಿ ಸಮೃದ್ಧಿ ಆಗ್ತದೆ, ರೈತರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ನಿರೀಕ್ಷೆಗಳೆಲ್ಲ ಇದ್ದವು. ಆದ್ರೆ ಈ ಪ್ರವಾಹ 3 ಬಾರಿ ಯಾವಾಗ ಬಂತು, ಒಟ್ಟು ಬಿತ್ತನೆ ಮಾಡಿದ್ರಲ್ಲ, ಆ ಬಿತ್ತನೆಯಲ್ಲಿ 25% ನಷ್ಟ ಆಗ್ಬಿಡ್ತು. 25% ಎಷ್ಟು ಬಿತ್ತನೆ ಮಾಡಿದ್ರು ಅದರಲ್ಲಿ 25% ಬೆಳೆ ಹಾನಿ ಆಗೋಯ್ತು. ಅದಕ್ಕೆ ನಾನು ಹೇಳಿದ್ದು, ಕಳೆದ ಸಾರಿ ಅಷ್ಟೊಂದು ದೊಡ್ಡ 100 ವರ್ಷಗಳ ಇತಿಹಾಸದಲ್ಲಿ ಬರದೇ ಇದ್ದಂತ ಪ್ರವಾಹ ಬಂದ್ಬಿಟ್ಟು 10 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿದ್ರೆ, ಈ ಸಾರಿ ಅದರ ಡಬಲ್ 2 ಪಟ್ಟು ಹೆಚ್ಚಾಯಿತು. ಹಾಗಾಗಿ 55 ಲಕ್ಷ ಎಕರೆ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. 55 ಲಕ್ಷ ಎಕರೆ ಪ್ರದೇಶದಲ್ಲಿ. ನಿಮಗೆ ಮಾಹಿತಿ ಒದಗಿಸ್ಕೊಡ್ಬೇಕು ಅನ್ನೋದಾದ್ರೆ, 10 ಲಕ್ಷ ಎಕರೆ ಭೂಮಿಯಲ್ಲಿ ಬೆಳೆದ ಬೆಳೆಗಳು ನಾಶವಾದವು ಮೊದಲನೇ ಪ್ರವಾಹದಲ್ಲಿ. 13,573 ಮನೆಗಳು ಹಾನಿಗೊಳಗಾದವು. 21,173 ಕಿಲೋಮೀಟರ್ ರಸ್ತೆ ಹಾಳಾದವು. 2,758 ಸೇತುವೆಗಳು ಹಾನಿಗೊಳಗಾದವು. 786 ಸಣ್ಣ ನೀರಾವರಿ ಯೋಜನೆಯಲ್ಲಿ ನಿರ್ಮಿಸಿದ ನಿರ್ಮಾಣಗಳು ಹಾಳಾದವು. ಸಣ್ಣ ನೀರಾವರಿ ಮತ್ತು ಜಿಲ್ಲಾ ಪಂಚಾಯತ್ ಸೇರಿದ ಕೆರೆ ಕಟ್ಟೆಗಳು ಸುಮಾರು 503 ಹಾಳಾದವು. 3,669 ಸರ್ಕಾರಿ ಕಟ್ಟಡಗಳಿಗೆ ಹಾನಿಯಾಯಿತು. ಎರಡನೇ ಹಂತದಲ್ಲಿ ಪ್ರವಾಹ ಬಂದಾಗ, ಇದು ಸೆಪ್ಟೆಂಬರ್ 16ರಿಂದ ಸೆಪ್ಟೆಂಬರ್ 30ನೇ ತಾರೀಕಿನವರೆಗೆ ಇವರೇ ಸರ್ಕಾರನೇ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ 5,50,819 ಹೆಕ್ಟೇರ್, ಅಂದರೆ 13,61,073 ಎಕರೆನಲ್ಲಿ ಬೆಳೆ ಹಾನಿಯಾಯಿತು. 15,889 ಮನೆಗಳು ಹಾನಿಗೊಳಗಾದವು. 9,281 ಕಿಲೋಮೀಟರ್ ರಸ್ತೆ, 723 ಸೇತುವೆಗಳು, 324 ಸಣ್ಣ ನೀರಾವರಿ ಯೋಜನೆಗಳು ನಿರ್ಮಿಸಿದ ನಿರ್ಮಾಣಗಳು, 46 ಕೆರೆ ಕಟ್ಟೆಗಳು, 1,411 ಸರ್ಕಾರಿ ಕಟ್ಟಡಗಳಿಗೆ ಹಾನಿಯಾಯಿತು. ಮೊದಲು ಮತ್ತು ಎರಡನೇ ಹಂತದಲ್ಲಿ ಮುಖ್ಯವಾಗಿ ಕರಾವಳಿ, ಮಲೆನಾಡು, ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗಶಃ ಪ್ರದೇಶಗಳ ರೈತರು ತೀವ್ರ ಸಂಕಷ್ಟವನ್ನು ಅನುಭವಿಸಿದರು. ಕರಾವಳಿ ಮಲೆನಾಡಿನಲ್ಲಿ ಅಡಿಕೆ, ಕಾಫಿ, ಮೆಣಸು ಮುಂತಾದ ಬೆಳೆಗಳನ್ನ ರೈತರು ಬಹುಪಾಲು ಅವ್ರ ಬೆಳೆಗಳು ಮುಳುಗೇ ಹೋಗ್ಬಿಟ್ಟು ಅವೇನು ಅವ್ರ ಕೈಗೆ ಸಿಕ್ಲಿಲ್ಲ. ಮತ್ತೆ ನಿರಂತರ ಮಳೆ ಆದ್ರಿಂದ ಕೊಳೆ ರೋಗ ಬೇರೆ ಬಂದ್ಬಿಡ್ತು ಅವರಿಗೆ.
ಸೊ ಹೀಗಾಗಿ ಅಲ್ಲಿ ಭಾಗದ ರೈತರು ದೊಡ್ಡ ಅನ್ಯಾಯಕ್ಕೊಳಗಾದ್ರು, ದೊಡ್ಡ ನಷ್ಟಕ್ಕೊಳಗಾದ್ರು. ಮೂರನೇ ಹಂತದಲ್ಲಿ ಮಾನ್ಯ ಅಧ್ಯಕ್ಷರೇ, ಇದು ಅಕ್ಟೋಬರ್ 10ರಿಂದ ಅಕ್ಟೋಬರ್ 20ರವರೆಗೆ ಸುಮಾರು 10,49,182 ಹೆಕ್ಟೇರ್, ಅಂದರೆ 25,92,528.72 ಎಕರೆ ಭೂಮಿಯಲ್ಲಿ ಬೆಳೆದ ಬೆಳೆಗಳು ಹಾನಿಯಾದವು. 18,962 ಮನೆಗಳಿಗೆ ಹಾನಿ ಆಯಿತು. 7,351 ಕಿಲೋಮೀಟರ್ ರಸ್ತೆ, 603 ಸೇತುವೆ, 261 ಸಣ್ಣ ನೀರಾವರಿ ಯೋಜನೆಯಲ್ಲಿ ನಿರ್ಮಿಸಿದ ನಿರ್ಮಾಣಗಳು, 101 ಕೆರೆಕಟ್ಟೆಗಳು, 2,526 ಸರ್ಕಾರಿ ಕಟ್ಟಡಗಳು ಮುಂತಾದವುಗಳಿಗೆ ಹಾನಿಯಾಯಿತು. ಇವರು ಮೆಮೊರಾಂಡಮ್ ಕೊಟ್ಟಿದ್ದಾರೆ, 2 ಬಾರಿ ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಒಂದು ಮೆಮೊರಾಂಡಮ್ ಮೇನ್ ಮೆಮೊರಾಂಡಮ್ ಕೊಟ್ಟಿದ್ದಾರೆ, ಆಮೇಲೆ ಇನ್ನೊಂದು ಸಪ್ಲಿಮೆಂಟರಿ ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಇವ್ರ ಪ್ರಕಾರ, ನನ್ನ ಪ್ರಕಾರ 55 ಲಕ್ಷ ಎಕರೆ, ಇವ್ರ ಪ್ರಕಾರ 49,48,237.257 ಎಕರೆ, ಅಂದ್ರೆ ಸುಮಾರು 50 ಲಕ್ಷ ಎಕರೆ. ಸೊ 25% ಕೃಷಿ ಬೆಳೆಗಳು ಸಂಪೂರ್ಣ ನಾಶ ಆಗ್ಬಿಟ್ಟು. ಇದ್ರ ಜೊತೆಗೆ ಮಾನ್ಯ ಅಧ್ಯಕ್ಷರೇ, 26,311 ಹೆಕ್ಟೇರ್ ಪ್ರದೇಶದಲ್ಲಿ ಭೂಮಿ ಹೂಳು ತುಂಬ್ಕೊಬಿಡ್ತು. ಹೂಳು ಶಿಲ್ಟಪ್ ಆಗ್ಬಿಡ್ತು. ಆ ಶಿಲ್ಟು ತೆಗೆದೇ ಹೋದ್ರೆ ಅವು ಭೂಮಿ ವ್ಯವಸಾಯಕ್ಕೆ ಆಗೋದಿಲ್ಲ. ಅವು ಏನ್ ಕಾರಜೋಳ ಅವರೇ, ನಿದ್ದೆ ಮಾಡ್ತಾ ಇದ್ದೀರಾ? ಕೇಳ್ತಾ ಇದ್ದೀರಾ? ಓಕೆ. ಯಾಕಂದ್ರೆ ನೀವು ಒಬ್ಬರೇ ಕೂತಿರೋರು ಮುಂದ್ಗಡೆ, ನೀವು ಮಲಗ್ಬಿಟ್ರೆ ಸರ್ಕಾರ ಮೊದಲೇ ಮಲಗ್ಬಿಟ್ಟಿದ್ರೆ ನೀವು ಬೇರೆ ಮಲಗ್ಬಿಟ್ರೆ ಹೆಂಗೆ? ನೀವು ಹಿಂದ್ಗಡೆ ಕೂತಿದ್ರೆ ಮುಂದ್ಗಡೆ ಸಾಲಲ್ಲ ಹೇಳದ್ದು. ಅಲ್ಲ, ಮಾತಾಡಿ ನೀವು, ನಂದೇನ್ ತಕರಾರಿಲ್ಲ ಅಶೋಕ್. ಮುಂದ್ಗಡೆ ಲೈನ್ ನಲ್ಲಿ ಯಾರು ಇಲ್ಲ. ಡೆಪ್ಟಿ ಚೀಫ್ ಮಿನಿಸ್ಟರ್ ಮಿಸ್ಟರ್ ಕಾರಜೋಳ ಈಸ್ ಸಿಟಿಂಗ್. ನೀವು ಮಲಗ್ಬಿಟ್ರೆ ಹೆಂಗಪ್ಪ? ಮೊದಲೇ ಸರ್ಕಾರ ಮಲಗಿದೆ, ನೀವು ಮಲಗ್ಬಿಟ್ರೆ ಹೆಂಗೆ ಅಂತ ಅಷ್ಟೇ ಹೇಳದ್ದು ನಾನು. ನೀವು ಎಚ್ಚರವಾಗಿದ್ರೆ ನಂದೇನ್ ತಕರಾರಿಲ್ಲ. ಎಚ್ಚರವಾಗಿದ್ದೀರಿ ತಾನೆ? ಓಕೆ. ಅಶೋಕನು ಎಚ್ಚರವಾಗಿರಪ್ಪ. ನೀನ್ ನಂತರ ಇರಕ್ ಸಾಧ್ಯನೇ ಆಗೋದಿಲ್ಲ. ನಾನೇ ಬೇರೆ, ನೀನೇ ಬೇರೆ. ಆದ್ರೆ ಮನುಷ್ಯತ್ವ ಇರ್ತದೆ, ಬೇರೆ ವಿಚಾರ. ಆದ್ರೆ ರಾಜಕೀಯ ನಡವಳಿಕೆಗಳಿದಾವಲ್ಲ, ಆ ರಾಜಕೀಯ ನಡವಳಿಕೆಗಳಲ್ಲಿ ನಿಂದೇ ಬೇರೆ ನಡವಳಿಕೆ, ನಂದೇ ಬೇರೆ ನಡವಳಿಕೆ. ಹೌದಾ ಅಲ್ಲ? ಇಲ್ಲ, ಮನುಷ್ಯತ್ವ ಇಲ್ಲ. ಮನುಷ್ಯತ್ವ ಎಲ್ಲ ಒಂದೇ. ಮನುಷ್ಯನ ಪ್ರೀತಿಸಿದರೆ ಅದು ಮನುಷ್ಯತ್ವ. ಮನುಷ್ಯನನ್ನ ಪ್ರೀತಿಸಿದರೆ ಅದು ಮನುಷ್ಯತ್ವ. ಹೌದಪ್ಪ, ಅದಿಲ್ಲ ಅನ್ನೋದೇ ನಮ್ಮ ಪ್ರಶ್ನೆ ಅಲ್ಲ. ಈಗ ನಿಮ್ಮ ಈಶ್ವರಪ್ಪ ಹೇಳ್ತಾರೆ, ಏನ್ ಹೇಳ್ತಾರೆ ಅವರು? ನಾವು ಪಾರ್ಲಿಮೆಂಟ್ ಚುನಾವಣೆ, ಉಪಚುನಾವಣೆಯಲ್ಲಿ ಯಾರಿಗೂ ಮುಸ್ಲಿಂ ಹೊರಗೆ ಟಿಕೆಟ್ ಕೊಡಲ್ಲ. ನೀವು ಕೊಡಬೇಡಿ ಅಪ್ಪ. ಹೇಳ್ತಿರಲ್ಲ, ಅದ್ರ ಉದ್ದೇಶ ಏನು? ಅದು ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಹೊರಗಡೆ ಬರ್ದು ಬಿಡ್ತದೆ. ಈಶ್ವರಪ್ಪನವ್ರು ಹೇಳಿದ್ ಮಾತ್ರ ಹೇಳಿರಿ. ಯಾರು ಒಬ್ಬ ಜರ್ನಲಿಸ್ಟ್ ಹೋಗಿ ಏನ್ರಿ ಮುಸ್ಲಿಂಗೆ ಯಾಕೆ ಕೊಡಲ್ಲ ಟಿಕೆಟ್ ಅಂತ ಕೇಳ್ಬೋದಾ? ನಿಮ್ಮನ್ ಕೇಳ್ಬೋದಾ? ನಮ್ಮನ್ ಕೇಳ್ಬೋದು. ನಮ್ ಕಾರ್ಯಕರ್ತರು ಯಾರು ಇರ್ತಾರೋ ಯಾರಿಗ್ ಸೀಟ್ ಕೊಡೋ? ಏನ್ರಿ ನೀವು ಮುಸ್ಲಿಮಿಗೆ ಬೆಳಗಾವಿ ಸ್ವಲ್ಪ ಮುಸ್ಲಿಮಿಗೆ ಕೊಡ್ತೀರೇನ್ರಿ ನೀವು ಬೆಳಗಾವಿ ಹೇಳ್ಬೇಕು ಸರ್. ನೀನ್ ಹೇಳೋದು ಕರೆಕ್ಟ್ ಆಗಿದೆ. ಕಾರ್ಯಕರ್ತರಿಗಾರ ಕೊಡಿ, ಯಾರಿಗಾರ ಕೊಡಿ, ನಮ್ದೇನ್ ತಕರಾರಿಲ್ಲ. ಪ್ರಶ್ನೆ ಕೇಳಿದ್ದೇನಂತ, ನೀವು ಬೆಳಗಾವಲ್ಲಿ ಮುಸ್ಲಿಮಿಗೆ ಟಿಕೆಟ್ ಕೊಡ್ತೀರಾ ಅಂತ ಈಶ್ವರಪ್ಪ ರಿಯಾಕ್ಟ್ ಮಾಡಿದ ಅದಕ್ಕೆ ಸರ್, ಬೇರೆದಕ್ಕಲ್ಲ. ಪ್ರೆಸ್ನವ್ರು ಹೋಗಿ ಬೆಳಗಾವಲ್ಲಿ ಮುಸ್ಲಿಮಿಗೆ ಟಿಕೆಟ್ ಕೊಡ್ತೀರಾ ಅಂತ ಕೇಳಿರು. ಇಲ್ಲ, ನಮ್ಮ ಕಾರ್ಯಕರ್ತರು ಕೊಡ್ತೀವಿ ಅಂತ ಉತ್ತರ ಕೊಡ್ಬೋದಾಗಿತ್ತು. ಸರಿ, ಅವ್ರು ಹೇಳಿರೋರು ನಮ್ಮ ಕಾರ್ಯಕರ್ತರಿಗೆ ಕೊಡ್ತೀವಪ್ಪ ಟಿಕೆಟ್, ಯಾರ ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ಬೋದಾಗಿತ್ತಲ್ಲ. ಮುಸಲ್ಮಾನರಿಗಂತೂ ಕೊಡಲ್ಲ ಅಂತಂದ್ರೆ ಏನರ್ಥ? ಅಲ್ಲ ಸರ್, ಬಿಜೆಪಿ ಪಾಲಿಸಿಯಲ್ಲಿ ಆತರ ಜಾತಿ ಧರ್ಮ ಏನು ಇಲ್ಲ. ಎಲ್ಲರೂ ಸಮಬಾಳು ಸಮಬಾಳು ಎಲ್ಲರದು ನಮ್ದು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನಮ್ಮ ಪ್ರಧಾನಮಂತ್ರಿಗಳು ಹೇಳಿರುವಂತ. ಏನು
ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅದಕ್ಕಾಗಿ ರೈತರು ಇವತ್ತಲ್ಲಿ ಈಗ queue ನಿಂತಿದ್ದಾರೆ. ನಮ್ಮ ಬೋರ್ಡ್ ಚೇರ್ಮನ್ಸ್ ಇದೆ, ಮುಸ್ಲಿಂ ಬೋರ್ಡ್ ಚೇರ್ಮನ್ಸ್ ಇದೆ, ಎಲ್ಲ ಮುಸ್ಲಿಮ್ಸ್ ಎಲ್ಲ ಈಗ ಮಾಡಿದ್ರು. ಮುಸಲ್ಮಾನರು ನಮ್ಮ ಕರ್ನಾಟಕದಲ್ಲಿ ಕಾರ್ಪೊರೇಟರ್ಗಳು ಮುಸ್ಲಿಮ್ಸ್ ಇದ್ರು ಬಹಳ. ಕರ್ನಾಟಕದಲ್ಲಿ ಮುಸಲ್ಮಾನರು 13-14% ಇದ್ದಾರೆ. ಹೌ ಮೆನಿ MLAs ಆರ್ ದೇರ್ ಇನ್ ಯುವರ್ ಸೈಡ್? ಹೌ ಮೆನಿ MLAs ಆರ್ ದೇರ್? ನಿಮ್ಮ ಸೈಡ್ ಇದ್ದಾರೆ, ನೀವು ಗೆಲ್ಲಿಸ್ತೀರಿ. None. ಸರ್ ಅವ್ರನ್ನ None. Nobody is there. ಸಭಾಪತಿಗಳೇ, ಇವರು ಅವ್ರನ್ನ ಒಂಥರ ಮರಳು ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಮರಳು ಇಲ್ಲ, ಬಿಜೆಪಿ ಬಂದ್ರೆ ನಿಮ್ಮನ್ನ ಒಂಥರ ಮರಳು ಇಲ್ಲ, ಜಲ್ಲಿನೂ ಇಲ್ಲ. ಮರಳು ಇಲ್ಲ, ಜಲ್ಲಿನೂ ಇಲ್ಲ. ನಾವು ಈಗ ಸ್ವಲ್ಪ ಬರಕ್ ಶುರು ಆಗಿದ್ದಾರೆ ಈಗ. ಬಹುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಇಲ್ಲ ಸರ್, ನೀವು ಬಹುತ್ವದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು. ನಾವು ಸಂವಿಧಾನದ ರೀತಿಯ ನಡ್ಕೊಳ್ಳೋರು, ನೀವು ಸಂವಿಧಾನದ ರೀತಿಯ ನಡ್ಕೊಳ್ಳದೇ ಇರೋರು. 70 ವರ್ಷದಿಂದ ಆತರ ಟ್ರೀಟ್ ಮಾಡ್ರ ನಿಮ್ಗೆ ಇವತ್ತು ಗೊತ್ತಾಗತೈತಿ. ಏನು ಮಾಮೂಲಿ ಮರಳು ಮಾಡಿ ಮುಸಲ್ಮಾನ ನೀವು ಕಾಂಗ್ರೆಸ್ ಪರ ಇಟ್ಕೊಂಡ್ರ ಅಂತಾರ, ಅದು ಇವತ್ತಲ್ಲ ಸುಮಾರು 70 ವರ್ಷದಿಂದ ಇದೆ ಅಂತ ಹೇಳಿದ್ರೆ. ನೀವು ಆ ಪೀಠದಲ್ಲಿ ಕೂತ್ಕೊಳ್ಳೋ ಮಾತಲ್ಲಿ ಬರ್ಸಲ್ಲ ಸರ್. ಅಭಿಪ್ರಾಯ ಇಲ್ಲ, ಏನು ಯಾವ ಆ ಪೀಠದಲ್ಲಿ ಕೂತ್ಕೊಳ್ಳೋ ಮಾತು ಕರೆಕ್ಟ್ ಅಲ್ಲ. ಅಭಿಪ್ರಾಯನ ಅಲ್ಲಿ ಕೂತ್ಕೊಂಡು ಹೇಳ್ಬಹುದು. ನೀವು ಅಲ್ಲಿಂದ ಅಲ್ಲಿ ಕೂತ್ಕೊಂಡು ನಿಮ್ಮ ಅಭಿಪ್ರಾಯ ಪಕ್ಷದ ಪರವಾಗಿ ಮಾಡ್ಬಾರ್ದು. ಆ ಪೀಠದೊಳಗೆ ಕುಂತ್ಕೊಂಡು ಹಿಂದಿನ ಸಭಾಧ್ಯಕ್ಷರು ಏನೇನ್ ಮಾಡ್ಯಾರ ಅನ್ನೋದು ರೆಕಾರ್ಡ್ ಇದೆ. ವೈಯಕ್ತಿಕ ಅಭಿಪ್ರಾಯನೂ ಹೇಳ್ಬಾರ್ದು. ಅಲ್ಲಿದ್ದು ನ್ಯೂಟ್ರಲ್ ಆಗಿ ಅಲ್ಲಿದ್ದವ್ರು ಏನು ಹೇಳ್ಬಹುದು. ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕೂಡ ನೀವು ಕಾನ್ಸ್ಟಿಟ್ಯೂಷನ್ ಪರ ಇರಬೇಕದು. ಇಲ್ಲ, ಅವರು ಜನರಲ್ ಆಗಿ ಏನು ವಾಸ್ತವಿಕತೆ ಇದೆ ಅದನ್ನ ಹೇಳಿದಾರೆ ಅಷ್ಟೇ. ಅವ್ರ ಅಭಿಪ್ರಾಯ ಹೇಳಿಲ್ಲ. ವಾಸ್ತವವಾಗಿ ಅವ್ರ ಏನು ಅಭಿಪ್ರಾಯ ಅಂತ ಹೇಳಿದ್ರು. ಏನು ಕಾಂಗ್ರೆಸ್ ಅವರು ಮುಸ್ಲಿಮರನ್ನ, ಅಲ್ಪಸಂಖ್ಯಾತರನ್ನ ಬಿಜೆಪಿ ಬಂದ್ರೆ ಏನೋ ಮಾಡ್ಬಿಡ್ತಾರೆ ಅಂತ ಭಯದ ವಾತಾವರಣ ಇದ್ದಾರೆ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಕೇಂದ್ರದಲ್ಲಿ ಮಂತ್ರಿಗಳಿದ್ದಾರೆ, ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ, ಸಚಿವರು ಇದ್ದಾರೆ, ಮುಸ್ಲಿಂ ಸಚಿವರು ಇದ್ದಾರೆ ನಮ್ಮಲ್ಲಿ. ಹೌದು. ಅದರಿಂದ ನಾವೇನ್ ಆತರಲ್ಲ. ಈಶ್ವರಪ್ಪನವ್ರು ಹೇಳಿದ್ದಂದ್ರೆ ನಮ್ ಕಾರ್ಯಕರ್ತರು ಆಗ್ಬೇಕು ಫಸ್ಟ್. ಕಾರ್ಯಕರ್ತರು ಹೆಚ್ಚು ಸಂಖ್ಯೆ ಮುಸ್ಲಿಮರಾದಾಗ ಕಾರ್ಯಕರ್ತರು 100% ನಾವು ಕೊಡ್ತೀವಿ ಅಂತ ಟಿಕೆಟ್ ಹೇಳಿದ್ರೆ ಕೊಟ್ಟೇ ಕೊಡ್ತೀವಿ. ಅಶೋಕ್, ಅಲ್ಲ, ಈ ನಂದೇನ್ ತಕರಾರಿಲ್ಲ. ಸರ್, ರಾಜ್ಯದಲ್ಲಿ ಒಂದೊಂದೇ ಮಂತ್ರಿ ಇಲ್ಲ ಸರ್. ಸ್ಟೇಟ್ ಅಲ್ಲಿ ಒಬ್ಬನೇ ಮೈನಾರಿಟಿ ಮಿನಿಸ್ಟರ್ ಇಲ್ಲ. ಹಾ. ಅಲ್ಲಿ ಕೇಂದ್ರದಲ್ಲಿ ಇದ್ದಾರೆ ಅಂತ ಹೇಳ್ತೀರಿ. ಖಾದರ್ ಅವರು ನಾನ್ ಕರ್ಕೊಂಡ್ ಮಾಡಿ ಅಂತ ಹೇಳ್ತಾವ್ರ ಅವರು. ಯಾರು? ಖಾದರ್ ಅವ್ರ ಈಚೆ ಬರೋದಿದ್ರೆ ಚಾನ್ಸ್ ಕೊಡಿ. ಕರ್ಕೊಂಡ್ ನೀವು ಮಂತ್ರಿ ಮಾಡಿ ಅಂತ ಯಾರು ಇಲ್ಲ. ಚೀಫ್ ಮಿನಿಸ್ಟರ್ ಮಾಡ್ತೀವಿ ಅಂದ್ರೂ ಬರಲ್ಲ ಅವರು. ಯಾರು ಸರ್? ಏನಪ್ಪ? ಸರ್ ಮಂತ್ರಿಗೆ ಬರ್ತೀನಿ ಅಂತ ಹೇಳ್ತಾ ಇದಾರೆ, ನೀವು ಚೀಫ್ ಮಿನಿಸ್ಟರ್ ಹೋಗಿದ್ದೀರಾ? ಅವರು ತಯಾರಾಗಿದ್ದಾರೆ ಬರ್ಲಿಕ್ಕೆ. ಮಂತ್ರಿ ಮಂಡಲದಲ್ಲಿ ಚೀಫ್ ಮಿನಿಸ್ಟರ್ ಆದವರು ಈಸ್ ನಂಬರ್ 1 ಅಷ್ಟೇನೆ. ಈಸ್ ನಂಬರ್ 1 ಇನ್ ದಿ ಕ್ಯಾಬಿನೆಟ್. ಚೀಫ್ ಮಿನಿಸ್ಟರ್ ಇಸ್ ನಂಬರ್ 1. ಇವರು ಈಸ್ ನಂಬರ್ 2. ಸೊ ಅದರಿಂದ ಚೀಫ್ ಮಿನಿಸ್ಟರ್ ಈಸ್ ಹೆಡಿಂಗ್ ದಿ ಗವರ್ಮೆಂಟ್ ಅಷ್ಟೇ. ಈಸ್ ನಂಬರ್ 1 ಅಮಾಂಗ್ ದಿ ಕ್ಯಾಬಿನೆಟ್ ಮಿನಿಸ್ಟರ್ಸ್. ನಾನು ಹೇಳಿದೆ ನೀವು ಕರ್ಕೊಬಂದು ನಂಬರ್ 1 ಮಾಡ್ತೀವಿ ಅಂದ್ರೂ ಕೂಡ ಅವ್ರು ಬರಲ್ಲ. ಅಷ್ಟರ ಮಟ್ಟಿಗೆ ಅವರಿಗೆ ಸೆಕ್ಯುಲರಿಸಂನಲ್ಲಿ ನಂಬಿಕೆ ಇದೆ, ಅಷ್ಟರ ಮಟ್ಟಿಗೆ ಪ್ಲೂರಲ್ ಸೊಸೈಟಿನಲ್ಲಿ ನಂಬಿಕೆ ಇದೆ. ಏನಪ್ಪಾ? ನೀವ್ ಇಂಟ್ ಕೊಟ್ಟಿದಿರಲ್ಲ ಸರ್, ನಾವು ನೋಡ್ಕೊಂತೀರಿ ಬಿಡಿ. ಅದು ಮಾಡ್ತೀರಿ. ನೀವು ಇಂಟ್ ಕೊಟ್ಟಿದಿರಲ್ಲ, ನೋಡ್ತೀರಿ, ನಾಳೆಯಿಂದ ಮಾತಾಡಿಸ್ತೀರಿ. ಅದ್ರಲ್ಲಿ ನಿಸ್ಸೀಮರು ನೀವು ಬಹಳ ನಿಸ್ಸೀಮರು. ಅದ್ರಲ್ಲಿ ಗೊತ್ತಿದೆ ನನಗೆ ಅಶೋಕ್, ನೀ ಏನೇನ್ ಮಾಡದೆ ಅಂತ ಗೊತ್ತಿದೆಯಪ್ಪ. ನಾನೇನು ಮಾಡಿಲ್ಲ ಸರ್. ಆಪರೇಷನ್ ಕಮಲದಲ್ಲಿ ಏನೇನ್ ಮಾಡಿದ್ಯಾ ಅಂತ ನಾನೇನು ಮಾಡಿಲ್ಲ ಸರ್. ಅಶೋಕ್ಗಿಂತ ನಿಮ್ ಸಹಾಯ ನಾವು ಮರೆಯಂಗಿಲ್ಲ. ನಾವು ಮರೆಯಂಗಿಲ್ಲ. ಯಾವ್ದು? ನೀವು ಮಾಡೋ ಸಹಾಯನ ಅಶೋಕ್ ನಾವು ಮರೆಯಕ್ಕಾಗತ್ತೆ ಸರ್? ನಾನು ನೀವು ಮಾಡೋ ಸಹಾಯನ ನಾವು ಯಾವಾಗ್ಲೂ ಮರೆಯಕ್ಕಾಗಲ್ಲ. ನಾನು ಏನ್ ಮಾಡಿದ್ಯಪ್ಪ ನಿಮ್ಗೆ? ಬಿಜೆಪಿಗೆ ಏನ್ ಮಾಡಿದ್ದೀನಿ ನಾನು? ಕೆಲವೊಂದು ಹೇಳ್ಬೇಕಾಗತ್ತೆ, ಕೆಲವೊಂದು ಅವ್ರು ಹೇಳ್ಬೇಕು ಸರ್, ಯಾಕೆ ಸುಮ್ನೆ ಕೂತ್ಕೊಳ್ಳಿ? ಬಿಜೆಪಿಗೆ ಏನ್ರಿ ಮಾಡಿದ್ದೀನಿ ನಾನು? ನೀವು ಹೇಳ್ಬೇಡಿ ಅಂತ ಹೇಳಿದ್ದೀರಲ್ಲ ಹೆಲ್ಪ್ ಮಾಡುವಾಗ. ಬರಲ್ಲ ಸರ್. ತಾತ್ವಿಕವಾಗಿ ವಿರೋಧ ಮಾಡಿದ್ದೀನ ಹೊರತು ವೈಯಕ್ತಿಕವಾಗಿ ಏನು ಮಾಡಿಲ್ಲ ನಾನು. ಸರ್ ದಿನ ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ನಿಮ್ಗೆ ವಿರೋಧ ಅಷ್ಟೇನೆ ಬಿಜೆಪಿಗೆ. 2 ದಿನದಿಂದ ಪತ್ರಿಕೆಯಲ್ಲಿ ನಿಮ್ದೇ ಸುದ್ದಿ ಸರ್. ಡೈಲಿ ನಿಮ್ದೇ ಸುದ್ದಿ, ನೀವೇ ಕಳ್ಸಿಕೊಟ್ಟಿದ್ವಿ ಎಲ್ಲ ಅಂತ. ನೀವ್ ಏನ್ ಹೇಳಿದ್ರು ಅದನ್ನ ಯಾರು ನಂಬಲಿಕ್ಕೆ ಹೋಗೋದಿಲ್ಲ. ನೀವ್ ಏನ್ ಹೇಳಿದ್ರು ಕೂಡ ಅದನ್ನ ಯಾರು ಕೂಡ ನಂಬುದಿಲ್ಲ. ನಿಮ್ಮ ವಕ್ತಾರರು ಕುಮಾರಸ್ವಾಮಿ ಅಂತ ತಿಳ್ಕೋಬೇಕಾ? ಯಾರು ಸರ್? ನಮ್ಮಲ್ಲೂ ಇದ್ರು, ನಿಮ್ ಜೊತೆನೂ ಇದ್ರಲ್ಲ ಸರ್. ಅಲ್ಲ, ನೀವು ಅವ್ರ ಸ್ಟೇಟ್ಮೆಂಟ್ ಮೇಲೆ ತಗೊಂಡು ಹಾ, ಸರ್. ನಾನು ಅದನ್ನ ಮಾಡಿದೆ ಅಂತ ನೀವ್ ಯಾಕೆ ಅನ್ಕೊಂಡಿದ್ದೀರಿ? ಸರ್ ಅವ್ರು ಹೇಳಿರೋದು ವಾಟ್ ಇಸ್ ಸರ್ಕಾರ ಬೀಳಿಸಿದ್ದು. ಅಶೋಕ್, ನಮ್ಗೆ ಉಪಕಾರ ಸ್ಮರಣೆ ಮಾಡ್ತಾ ಇದೀವಿ ಅಷ್ಟೇ, ನಾವ್ ಅಂದ್ಕೊಂಡಿಲ್ಲ. ನೀವ್ ಯಾವ ಉಪಕಾರನೆಲ್ಲ ನೀವು ನೋಡ್ರಿ. ನೀವು ಟಿಪ್ಪರ್ ಲಾಗ ಹಾಕಿದ್ರು ಕೂಡ ಬಿಜೆಪಿ ಅವ್ರು ಇದಾರಲ್ಲ,
ಬಿಜೆಪಿ ಇದಾರಲ್ಲ, ನಮಗೆ ಯಾರಾದ್ರೂ ರಾಜಕೀಯವಾಗಿ ಮೊದಲನೇ ವೈರಿ ಯಾರಪ್ಪ ಅಂತ ಕೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಉತ್ತರ ಯಾವುದು ಅಂತಂದ್ರೆ ಬಿಜೆಪಿ, RSS. ಅದ್ರ ಬಗ್ಗೆ ಸಂಶಯನೇ ಇಲ್ಲ. ದೇರ್ ಇಸ್ 200% ಕ್ಲಾರಿಟಿ ಇದೆ ಅದ್ರ ಮೇಲೆ. JDS ನೀವು ಸ್ವಲ್ಪ ಹೆಚ್ಚು ಕಡಿಮೆ ಹತ್ರ ಬರ್ತಾ ಇದ್ದೀರಲ್ಲಪ್ಪ ಈಗ. ಏನೇ ಶ್ರೀನಿವಾಸ್ ಗೌಡ ಹತ್ರ ಅನ್ನೋದಕ್ಕಿಂತನೂ ಜೊತೆಯಲ್ಲಿ ಹೋಗಿ ಬಂದಿದ್ದೀರಿ, ನೀವು ದೂರ ಹೋಗಿದ್ದೀರಿ, ನಾವು ಇನ್ನೂ ಹಾಗೆ ಇದೀವಿ. ನಾಳೆ ಏನ್ ಪರಿಸ್ಥಿತಿ, ಅವ್ರು ನಮ್ ಜೊತೆಗೆ ಬರ್ತಾರೋ, ನಾವು ಅವ್ರ ಜೊತೆಗೆ ಹೋಗ್ತೀವೋ, ಅಥವಾ ನೀವು ನಮ್ ಜೊತೆಗೆ ಬರ್ತಿರೋ, ನಾವು ನಿಮ್ ಜೊತೆಗೆ ಬರ್ತಿರೋ, ಇವತ್ತೇನು ಹೇಳಕ್ ಬರಲ್ಲ. ದಿನೇ ಒಂದೊಂದು ಆಗ್ತಾ ಇರ್ತದೆ, ಬರ್ತಾ ಇರ್ತವೆ ಅಂತ. ಅದಕ್ಕೆಲ್ಲ ನಾವು ಯೋಚನೆ ಮಾಡಬೇಕಾಗಿದ್ದ ಅಗತ್ಯನೂ ಇಲ್ಲ. ಇಷ್ಟು ಮಾತ್ರ ಸತ್ಯ, ನಾವು ಯಾವುದೇ ಕಾರಣಕ್ಕೆ ಬಿಜೆಪಿಯವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಯಾವ ಕಾರಣಕ್ಕೂ ಕೂಡ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಸರ್ ಅದ್ರ ಅವಶ್ಯಕತೆನೂ ನಮಗಿಲ್ಲ. ಅದ್ರ ಅವಶ್ಯಕತೆನೂ ನಮಗಿಲ್ಲ. ನಮ್ ಜೊತೆ ಇದ್ಬಿಟ್ಟು ಈಗ ಅಲ್ಲಿ ಹೋಗ್ಬಿಟ್ಟು ಮಾತಾಡಿದ್ರೆ ಹೆಂಗಪ್ಪ ಮರ. ನೀವ್ ಹೇಳೋದ್ರಲ್ಲಿ JDS ಅವಶ್ಯಕತೆ ಇದೆ ಅಂತ ಆಯ್ತು. ನೀವು ಬಿಜೆಪಿ ಜೊತೆ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಮಾಡ್ಕೊಳಲ್ಲ ಅಂತ ಹೇಳ್ತಾ ಇದ್ದೀರಾ. ಎಲ್ಲಿ JDS ಬಗ್ಗೆ ಮಾತಾಡ್ತಾ ಇಲ್ಲ, ಇನ್ನೂ ಹಂಗೆ ಇಟ್ಕೊಂಡಿದ್ದೀರಾ. ಈಗ ನಾವು ಇಷ್ಟೊತ್ತು ಗಂಟೆ ಮಾತಾಡೋದು ಯಾರಿಗೆ ಮತ್ತೆ? ನಮಗ್ ಮಾತ್ರ ಬಿಜೆಪಿ ಮಾತಾಡೋದು ಯಾಕೆ? ನೀವು ಪದೇ ಬಿಜೆಪಿ ಹೇಳ್ತಾ ಇದ್ದೀರಾ ಹೊರತು JDS ಬಗ್ಗೆ ಏನು ಮಾತಾಡ್ತಾ ಇಲ್ಲ. JDS ಬಗ್ಗೆನೂ ಮಾತಾಡ್ತೀವಿ, ನಿಮ್ ಬಗ್ಗೆನೂ ಮಾತಾಡ್ತೀವಿ. ಮೊದಲು ನಿಮ್ ಬಗ್ಗೆ ಮಾತಾಡ್ಬಿಟ್ಟು ಆಮೇಲೆ ಅವ್ರ ಬಗ್ಗೆ ಮಾತಾಡೋದು. ಮೊನ್ನೆ ಅಧ್ಯಕ್ಷರೇ, ನಾನು ಎಲ್ಲಿಗೋ ಹೊರಟೋಗ್ಬಿಡ್ತು. ನಾನು ಕಾರಜೋಳ ಅವರನ್ನು ನೋಡ್ಬಿಟ್ಟು ಏನೋ ಮಾತಾಡಕ್ ಹೋಗಿ ಅದು ಎಲ್ಲೆಲ್ಲಿಗೋ ಹೊರಟೋಗ್ಬಿಡ್ತು. ಅದ್ ಬಿಡಿ, ರಾಜಕಾರಣ ಒಂದೊಂದ್ಸಾರಿ ಮಾತಾಡಬೇಕಾಗತ್ತೆ. ಬಹಳ ಗಂಭೀರವಾಗಿ ಪ್ರವಾಹದ ಬಗ್ಗೆನೇ ಮಾತಾಡಕ್ಕಾಗಲ್ಲ. ಮಧ್ಯೆ ಸ್ವಲ್ಪ ರಾಜಕಾರಣ ಕೂಡ ಮಾತಾಡಬೇಕು. ನಾವೆಲ್ಲ ರಾಜಕಾರಣಿಗಳು ಮೊದಲು. ಬೇಸಿಕಲಿ ವಿ ಆರ್ ಪಾಲಿಟಿಷಿಯನ್ಸ್. ಅವ್ರು ಹೇಳಿದ್ದಿಷ್ಟೇ, ಪೂರ್ವಾಶ್ರಮದ ಬಗ್ಗೆ ಟೀಕೆ ಮಾಡಲಿಲ್ಲ ಅಂತ ಹೇಳಿ. ಪೂರ್ವಾಶ್ರಮದ ಬಗ್ಗೆ ಟೀಕೆ ಮಾಡಲಿಲ್ಲ ನೀವು ಅಂತ. ಮಾಡಿದ್ದೀನಿ, ಅನೇಕ ಸಾರಿ ಮಾಡಿದ್ದೀನಿ. ಇಲ್ಲ, ಅದನ್ನ ಹೇಳಿ. ನೀವು ಮಾಡಿ, ನೀವು ಗೊತ್ತಿಲ್ಲ. ನೀವು ನಮ್ಮ ಆಶ್ರಮದಲ್ಲಿ ಇದ್ದೀರಲ್ಲಪ್ಪ. ನೀವೆಲ್ಲ ಒಂದೇ ಆಶ್ರಮ ಅಲ್ವಾ? ನನ್ನ ಪೂರ್ವ ಬೇರೆ, ನಿಮ್ಮದು ಪೂರ್ವ ಬೇರೆ ಇದೆಯಾ? ನಮ್ಮ ಜೊತೆಲೇ ಇದ್ದವರಲ್ಲ ಇವರು. ಮೊನ್ನೆ ಅಧ್ಯಕ್ಷರೇ, ನಾವು ಕಾರಜೋಳ ಅವರು ಬಹಳ ಸ್ನೇಹಿತರು, ಒಳ್ಳೆ ಸ್ನೇಹಿತರು. ನಮ್ ಜೊತೆ ಇದ್ದಾಗ ಬಹಳ ಸ್ನೇಹ ನಮಗೂ ಅವ್ರಿಗೂ. ಏನ್ ಇಲ್ಲ ಅಂತ ತಗೊಳ್ಳೋದೇ ಇಲ್ಲ ಅಂತ ಬೇಡ, ಬಿಟ್ಬಿಡಿ. ನಾವು ಕೇಂದ್ರ ಸರ್ಕಾರ ಕೇಳೋದೇ ಇಲ್ಲ. ಅವ್ರು ಏನ್ ಹೇಳ್ತಾರೆ ಅಷ್ಟೇ ಕೇಳೋದು ನಾವು. ಅವ್ರು ಏನ್ ಹೇಳ್ತಾರೆ, ಎಷ್ಟು ಕೊಡ್ತಾರೆ ಅಷ್ಟೇ ತಗೊಳ್ಳೋದು ನಾವು ಅಂತ. ಅದನ್ನೇ ಹೇಳೋಣ ಜನಗಳಿಗೆ. ಇವತ್ತು ನಾವು ಕಷ್ಟದಲ್ಲಿದ್ದೀವಿ, ಹಣಕಾಸಿನ ಮುಗ್ಗಟ್ಟಿದೆ. ಈ ಮುಗ್ಗಟ್ಟು ಬಗೆಹರಿಸ್ಕೋಬೇಕಲ್ಲ. ಈಗ 48,000 ಮನೆಗಳು, 50,000 ಮನೆಗಳು ಹಾಳಾಗ್ಬಿಟ್ಟಿದ್ದಾವೆ ಮಳೆಯಿಂದ. ಅವ್ರಿಗೆ ಇವತ್ತಿನದು ಪರಿಹಾರ ಕೊಡಕ್ಕಾಗಿಲ್ಲ. ನಿಮ್ಮ ಹತ್ರ ದುಡ್ಡಿದ್ರೆ ಯಾಕೆ ಕೊಟ್ಟಿಲ್ಲ ಪರಿಹಾರನ? 4 ತಿಂಗಳು ಬೇಕಾ ಪರಿಹಾರ ಕೊಡಕ್ಕೆ? ಬೆಳೆ ಪರಿಹಾರ ಬರೀ 110 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ. ದಿಸ್ ಇಸ್ ಮೈ ಪಾಯಿಂಟ್. ಹೋದ್ ಸಾರಿ ಪ್ರವಾಹ ಬಂದಿತ್ತಲ್ಲ ಆಗಸ್ಟ್ ತಿಂಗಳಲ್ಲಿ 19, ಅದ್ರ ಪರಿಹಾರನೇ ಕೊಟ್ಟಿಲ್ಲ. ಈಗ ನೀವೇ ಹೇಳದ ಪ್ರಕಾರ 2,47,000 ಮನೆ ಬಿದ್ದೋಗಿದಾವೆ ಅಂತ ಮೆಮೊರಾಂಡಮ್ ನಲ್ಲಿ ಹೇಳಿದಿರಿ. ಸರ್ವೆ ಮಾಡಿದ್ರೆ ಸುಮ್ಮನೆ ಹೇಳ್ಬಿಟ್ರ? ಅಂದಾಜಿನ ಮೇಲೆ ಹೇಳ್ಬಿಟ್ರ? ಸರ್ವೆ ಮಾಡಿ ನೀವು ರಿಪೋರ್ಟ್ ಕೊಟ್ಟದು. ಆದ್ರೆ ಪರಿಹಾರ ಕೊಡುವಾಗ ಮಾತ್ರ 1,24,000 ಮನೆಗಳು ಕೊಟ್ಟಿದ್ದೀರಿ. ವೈ? ವಾಟ್ ಹ್ಯಾಪನ್ ಟು ದಿ ರಿಮೈನಿಂಗ್ 1,20,000 ಹೌಸಸ್? ಅವಕ್ಕೆ ಯಾರು ಪರಿಹಾರ ಕೊಡ್ಲಿಲ್ಲ. ಅದಕ್ಕೆ ಎಲ್ಲಾ ಕಡೆ ಹಾಹಾಕಾರ ಇದೆ. ಈ ವರ್ಷನೂ ಪರಿಹಾರ ಇಲ್ಲ, ಹೋದ ವರ್ಷನೂ ಪರಿಹಾರ ಕೊಡ್ಲಿಲ್ಲ. ಏನ್ ಮಾಡ್ಬೇಕು ರೈತರು?
ಪಾಪ ಬಡವರು ಏನ್ ಮಾಡಬೇಕು? ಸಣ್ಣ ರೈತರು, ಅತಿ ಸಣ್ಣ ರೈತರು, ಬಡವರು ಏನ್ ಮಾಡ್ಬೇಕು? ನಮ್ಮಲ್ಲಿ ದೊಡ್ಡ ರೈತರು ಅಂತಂದ್ರೆ 5 ಎಕರೆಗಿಂತ ಜಾಸ್ತಿ ಇರೋರು. ಐದು ಎಕರೆನಲ್ಲಿ ಏನು ಇಲ್ಲ. ಮಳೆ ಬರದೆ ಹೋದ್ರೆ ಪಾಪ ಹಸುವಿನಂತೆ ಇರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಾವೇ ಸರ್ಕಾರ 7 kg ಅಕ್ಕಿ ಫ್ರೀ ಕೊಡ್ತಾ ಇರೋದ್ರಿಂದ ಹೆಂಗೋ ಸ್ವಲ್ಪ ಉಸಿರಾಟ ಮಾಡ್ತಾ ಇದ್ದಾರೆ. ಅದನ್ನು 2 kg ಬೇರೆ ಕಡಿಮೆ ಮಾಡ್ಬಿಟ್ರಿ. ಒಂದು ವೇಳೆ NREGS ಫ್ರೀ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇಲ್ಲೇ ಹೋಗಿದ್ರೆ ಏನ್ ಪರಿಸ್ಥಿತಿ ಕರ್ನಾಟಕದಲ್ಲಿ? This is the problem the people of the Karnataka are facing. ಇದನ್ನ ಮಾನ್ಯ ಅಧ್ಯಕ್ಷರೇ, ನಾನು ಒತ್ತಾಯ ಮಾಡೋದೇನು ಅಂತಂದ್ರೆ, ಕಳೆದ ಬಾರಿ ಯಾರ್ಯಾರಿಗೆ ಮನೆ ಪರಿಹಾರ ಸಿಕ್ಕಿಲ್ಲ, ಇನ್ನೂ ತಗಡಿನ ಶೆಡ್ನಲ್ಲಿ ಇದ್ದಾರೆ, ಅವ್ರಿಗೆಲ್ರಿಗೂ ಕೂಡ ಮನೆಗಳು ಕಟ್ಕೊಡ್ಲಿಕ್ಕೆ ಮನೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಕೂಡಲೇ ಮಾಡಬೇಕು. ನಂಬರ್ 1. ನಂಬರ್ 2, ಈ ವರ್ಷ ಸುಮಾರು 50,000 ಮನೆಗಳು ಹಾನಿಯಾಗಿದೆ, ಅವಕ್ಕೆ ಪರಿಹಾರ ಕೂಡಲೇ ಕೊಡಬೇಕು. ಸುಮಾರು 55 ಲಕ್ಷ ಎಕರೆನಲ್ಲಿ ಬೆಳೆ ಹಾನಿಯಾಗಿದೆ. ಬೆಳೆ ಹಾನಿಯಾಗಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡಬೇಕು. ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಹಾಳಾಗಿದೆ, ಅದು ಪರಿಹಾರ ಕೊಡಬೇಕು. ಪಾಪ ರೈತರು ಕಾದು ಕಾದು ಕೂದು ಕಾದು 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 ಇವತ್ತು ಬರ್ತದೆ, ನಾಳೆ ಬರ್ತದೆ, ನಾಳಿದ್ದು ಬರ್ತದೆ ಅಂತೇಳಿ ಪಾಪ ಕಂಗಾಲಾಗ್ಬಿಟ್ಟಿದ್ದಾರೆ. ಆದ್ರಿಂದ ನಾನು ಸರ್ಕಾರದ ಗಮನ ಸೆಳೆಯೋದು ಏನು ಅಂತಂದ್ರೆ, ಈ ರೀತಿ ಬೇಜವಾಬ್ದಾರಿಯಿಂದ ಇರಬಾರದು. ದಪ್ಪ ಚರ್ಮದಿಂದ ಕೂಡಿರೋರಿಗಿರಬಾರದು. ಕೂಡಲೇ ಪರಿಹಾರ ಕೊಡಿ. 577 ಕೋಟಿ ಬಂತಲ್ಲ, ಅದೇನ್ ಮಾಡಿದ್ರಿ ಅಂತ ಇನ್ನೂ ಲೆಕ್ಕ ಕೊಡ್ಬೇಕೀಗ. ಅಲ್ಲ, ಆಮೇಲೆ ಹೇಳಿ ಉತ್ತರ ಅವೆಲ್ಲ ಉತ್ತರ ಉತ್ತರ ಕೊಡೋದಲ್ವಾ? ಅಲ್ಲ, ನೀವು ಅವಾಗೆ ಒಂದು ಮಾಹಿತಿ ಕೊಟ್ರಿ, ಅದೇನೋ ತಪ್ಪು ಮಾಹಿತಿ ಅಂತ ಅನ್ಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ವೆಸ್ಟ್ ಬೆಂಗಾಲ್ ಬಗ್ಗೆ ಎಲೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ರು, ಶ್ರೀನಿವಾಸ್ ಗೌಡ್ರು ಹೇಳಿದ್ರು, ಬಹಳ ದುಡ್ಡುಗಳು ಹರಿಸ್ಬಿಟ್ಟಿದ್ದಾರೆ ಅಲ್ಲೇ ಅಂತ ಹೇಳಿದ್ರು. ಆ ತರದ್ದು ಏನೂ ಇಲ್ಲ. ವೆಸ್ಟ್ ಬೆಂಗಾಲಲ್ಲಿ ಈ ಸೈಕ್ಲೋನ್ ಎಫೆಕ್ಟ್ ಆದಂತ ಸಂದರ್ಭದಲ್ಲಿ ಅವರು ಕೇಳಿದ್ದು, ಅವರ ಎಸ್ಟಿಮೇಟ್, ಲಾಸ್ ಎಸ್ಟಿಮೇಟ್ 1,02,442 ಕೋಟಿ ರೂಪಾಯಿ ಅವರು ಅಂದ್ರೆ ಕೇಳಿದ್ದು, ಲಕ್ಷ ಕ್ರೋರ್ಸ್ ಅವರು ಕೇಳಿದ್ದು, ದುಡ್ಡು ಕೇಳಿದ್ದು. ಅದು NDRF ರೂಲ್ಸ್ ಪ್ರಕಾರ 5,181 ಕೋಟಿ ರೂಪಾಯಿ ಕೊಡ್ಬೇಕು ಅವ್ರಿಗೆ. ಕೊಟ್ಟಿರೋದೆಷ್ಟು ಅಂದ್ರೆ 2,707 ಕೋಟಿ ರೂಪಾಯಿ ಮಾತ್ರ. ನಾನು ಅಷ್ಟೇ ಹೇಳಿದ್ದು, ಜಾಸ್ತಿ ಕೊಟ್ಬಿಟ್ಟವ್ರೆ ಅಂತ ಹೇಳಿದ್ರು. ನಮಗೂ NDRF ರೂಲ್ಸ್ ಪ್ರಕಾರ ಏನ್ ಕೊಡ್ಬೇಕೋ ಕೊಟ್ಟಿದ್ದಾರೆ, ಅಡ್ವಾನ್ಸ್ ಕೊಟ್ಟಿದ್ದಾರೆ. ನಾವು ರಿಕ್ವೆಸ್ಟ್ ಮೇಲೆ ನಾವು ಬಸವರಾಜ ಬೊಮ್ಮಾಯಿ ಅವರು ಪ್ರೈಮ್ ಮಿನಿಸ್ಟರ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತಾಡಿದಾಗ ನಮಗೆ ಮುಂದೆ ಕೊಡ್ಬೇಕಾಗಿರೋದನ್ನ ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೆ ದುಡ್ಡು. ಅದೆಲ್ಲ ನಾನು ಉತ್ತರ ಹೇಳ್ಬೇಕಾದ್ರೆ ಹೇಳ್ತೀನಿ. ಯಾಕಂದ್ರೆ ಅವರು, ನಾವು ಸರ್ಕಾರ, ಕೇಂದ್ರ ಸರ್ಕಾರ ನಮ್ದೊಂದು 10 ವರ್ಷದಿಂದ ಏನೋ ನಡೆಸ್ತಾ ಇದ್ದೀರಿ, ನೀವು 60 ವರ್ಷ ನಡೆಸಿರುವಂತದ್ದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲ. ಅದೆಲ್ಲ ಡೀಟೇಲ್ ನಾನು ಕೊಡ್ತೀನಿ, ಯಾವಾಗ ಏನೇನು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರ ಕರ್ನಾಟಕ ಎಷ್ಟು ಕೊಟ್ಟಿದೆ, ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಎಷ್ಟು ಕೊಟ್ಟಿದೆ, ಅದೆಲ್ಲವನ್ನ ಅಂಕಿಅಂಶದಲ್ಲಿ ಹೇಳ್ತೀನಿ. ಎಲ್ಲೂ ಕೂಡ NDRF ರೂಲ್ಸ್ ಪ್ರಕಾರ ಏನ್ ಬರುತ್ತೋ ಅದನ್ನ ಎಲ್ಲಾ ಸರ್ಕಾರಗಳಿಗೂ ಈಕ್ವಲ್ ಆಗೇ ಕೊಟ್ಟಿದ್ದಾರೆ ಹೊರತು ಯಾವುದೇ ರೀತಿ ಎಲೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ, ಯಾವುದೇ ರೀತಿ ಕೊಟ್ಟಿಲ್ಲ. ಅದಕ್ಕೆ ಅಂಕಿಅಂಶ ಕೊಟ್ಟಿದ್ದೀನಿ. ನೀವು NDRF ಪ್ರಕಾರ ನಮ್ಗೆ ಬರಬೇಕಾಗಿತ್ತು ಸುಮಾರು 3,500 ಕೋಟಿ ಹಿಂದಿನ ವರ್ಷ, ಆದ್ರೆ ನಮ್ಗೆ ಬಂದಿದ್ದು 1,189 ಕೋಟಿ ಅಷ್ಟೇ. ಕೊಡ್ತೀನಿ. ಅದನ್ನೇ ಹೇಳಿದ್ದು, UPAದಲ್ಲಿ 17,000 ಕೇಳಿದ್ ಬರೀ 700 ಕೊಟ್ರಿ. ಅದೇ NDRF ಪ್ರಕಾರ ಅವ್ರು ಹೇಳಿದ್ರಲ್ಲ, ಅದನ್ನು NDRF ಪ್ರಕಾರ ನಾನು ಹೇಳ್ತಿರೋದು, ತೆಗೆದು ನೋಡಿ ಸ್ವಲ್ಪ. ಅಲ್ಲ, NDRF ಈ ವರ್ಷವೂ ನಮ್ಗೆ ಬರ್ಬೇಕಾಗಿತ್ತು 2,500 ಕೋಟಿ. ಈಗ ಅಷ್ಟು ಲಾಸ್ ಅನ್ನ ಜಸ್ಟ್ ಕಾಂಪನ್ಸೇಷನ್, ಅದು UPA ಸರ್ಕಾರ ಇರ್ಬೋದು, NDA ಸರ್ಕಾರ ಇರ್ಬೋದು.
ನೀವು ಬರೀ ಒಂದೇ ಸೆಕ್ಷನ್ ನೋಡಬೇಡಿ, ಹಿಂದಿಂದೆಲ್ಲ ಏನ್ ಬಂದಿದೆ ಅಂತ ಹೇಳ್ತಾರೆ ಅವ್ರು. ಆಮೇಲೆ ಅಲ್ಲ, ವೆಸ್ಟ್ ಬೆಂಗಾಲ್ ಅಲ್ಲಿ 2700 ಕೋಟಿ ಕೊಟ್ಟಿದ್ದೀರಿ, ಅದು ಅವರು 5,500 ಕೋಟಿ ಕೇಳಿದ್ದಾರೆ, 50% ಕೇಳಿದ್ದೀರಿ. ನಾವು ಅಲ್ಲಿಂದ ನಮ್ಗೆ 7,500 ಕೋಟಿಯಲ್ಲಿ 1,250 ಕೋಟಿ ಅಲ್ಲಿ ಬರ್ಬೇಕಾಗಿತ್ತು. ಪೂರ್ಣ ಮಾಹಿತಿ ಇಲ್ಲದೆ ನಾವು ಚರ್ಚೆ ಮಾಡಕ್ಕಾಗಲ್ಲ. ಈಗ ಇವ್ರು ಹೇಳಿದ್ರು 1 ಲಕ್ಷ ಲಾಸ್ ಆಗಿದೆ ಅಂತ, ಅದು ಎಷ್ಟಾಗಿದೆ ಏನಾಗಿದೆ ನಮ್ಗೇನು ಗೊತ್ತು. ಸೊ ವಿ ಆರ್ ನಾಟ್ ಇನ್ ಅ ಪೊಸಿಷನ್ ಟು ಪ್ಲೇಸ್ ದ ಥಿಂಗ್ಸ್ ಆಸ್ ದೇ ಆರ್ ಇನ್ ವೆಸ್ಟ್ ಬೆಂಗಾಲ್. ಬೊಮ್ಮಾಯಿರ ಅವ್ರದ್ದು ಲಾಸ್ ಆಗಿರೋದು 1 ಲಕ್ಷ. ಆಯ್ತು, ಈಗ ಅಶೋಕ್ ಬಿಡಿ, 1 ಲಕ್ಷ ಅಶೋಕ್ ಅವ್ರದ್ದು ಲಾಸ್ ಆಗಿರೋದು. ರೀ ಅಶೋಕ್, ನೀವು ಹೇಳಿದ್ರಿ ವೆಸ್ಟ್ ಬೆಂಗಾಲ್ 1 ಲಕ್ಷ ಚಿಲ್ಲರೆ ಮೆಮೊರಾಂಡಮ್ ನಲ್ಲಿ ಕೇಳಿದ್ರು. ಇವೆಲ್ಲ ಸೇರಿದ್ರೆ ಈಗಾಗಲೇ ನಾನು ಹೇಳಿದಾಗೆ 24,921 ಕೋಟಿ, 921 ಕೋಟಿ, 24,941 ಕೋಟಿ. ಇದು ನಿಜವಾಗಿ ವಾಸ್ತವಿಕವಾಗಿ ಹಾನಿಯಾಗಿರ್ತಕ್ಕಂಥದ್ದು. ಆದ್ರೆ ಎಸ್ಡಿಆರ್ಎಫ್ ನಾರ್ಮ್ಸ್ ಪ್ರಕಾರ ಎಷ್ಟಾಗಿದೆ ಅಂತಂದ್ರೆ 2,384.89. ನೀವು ಮೆಮೊರಾಂಡಮ್ ನಲ್ಲಿ ಹೇಳಿರೋದು ಇಷ್ಟು. ಎಸ್ಡಿಆರ್ಎಫ್ ಪ್ರಕಾರ ವಾಸ್ತವಿಕವಾಗಿ ನಷ್ಟ ಆಗಿರ್ತಕ್ಕಂಥದ್ದು 24,941 ಕೋಟಿ. ಎಸ್ಡಿಆರ್ಎಫ್ ನಾರ್ಮ್ಸ್ ಪ್ರಕಾರ ಆಗಿರ್ತಕ್ಕಂಥದ್ದು 2,384 ಕೋಟಿ. ಕೇಂದ್ರ ಸರ್ಕಾರ ಹಿಂದೆ 19-20 ಪ್ರವಾಹ ಬಂದಾಗ ನೀವೇ ಮೆಮೊರಾಂಡಮ್ ಕೊಟ್ಟಿದ್ದೀರಿ. ಎಷ್ಟಕ್ಕೆ? 35,500 ಕೋಟಿಗೆ, 35,000 ಕೋಟಿಗೆ. ಅದು ಕೇಂದ್ರ ಕೊಟ್ಟಷ್ಟು ದುಡ್ಡು ಎಷ್ಟು ಕೊಡ್ತು ನಿಮಗೆ ಕಳೆದ ವರ್ಷ? 1,652 ಕೋಟಿ. ಈ ವರ್ಷ ಎಷ್ಟು ಕೊಟ್ಟಿದೆ? 577 ಕೋಟಿ. ಎಸ್ಡಿಆರ್ಎಫ್ ನಾರ್ಮ್ಸ್ ಪ್ರಕಾರ ಆಗಿರೋದು ಎಷ್ಟು? 2,384 ಕೋಟಿ. ನೀವು ಬಂದಿರೋದೆಷ್ಟು? 577 ಕೋಟಿ. ಇಷ್ಟೆಲ್ಲ 55,000 ಎಕರೆ ಬೆಳೆ ನಷ್ಟ ಆಗಿದೆಯಲ್ಲ, ಅದು ಸುಮಾರು 15,000 ಕೋಟಿ ಅಂತ ನೀವೇ ಒಪ್ಕೊಂಡಿದ್ದೀರಿ. 14,000 ಚಿಲ್ಲರೆ ಕೋಟಿ ಅಂತ ಮೆಮೊರಾಂಡಮ್ ನಲ್ಲಿ ಹೇಳಿದಿರಿ, 15,000 ಕೋಟಿ ಅಂತ ಅಂದಾಜು. ಆದರೆ ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥ ಬೆಳೆ ಪರಿಹಾರ ಎಷ್ಟು? 110 ಕೋಟಿ ರೂಪಾಯಿ. 110 crores. 14,000 ಕೋಟಿ ನಷ್ಟ ಆಗಿದೆ, 14,000 ಚಿಲ್ಲರೆ ಕೋಟಿ. ನೀವು ಕೊಟ್ಟಿರೋದು 110 ಕೋಟಿ. ಎಲ್ರಿಗೂ ಕೊಟ್ಬಿಟ್ಟಿದೀವಿ ನಾವು ಪರಿಹಾರನ. ಮನೆಗಳು ಸುಮಾರು 50,000 ಮನೆಗಳು ನಷ್ಟ ಆಗಿದ್ದಾವೆ. ₹1 ಇವತ್ತಿನವರೆಗೆ ಬಿಡುಗಡೆ ಮಾಡಿಲ್ಲ ನೀವು. ನಾಟ್ ಎ ಸಿಂಗಲ್ ರುಪಿ ಫ್ರಮ್ ಆಗಸ್ಟ್ ಟಿಲ್ ಟುಡೇ. ₹1 ಬಿಡುಗಡೆ ಮಾಡಿಲ್ಲ. ಇನ್ಫ್ರಾಸ್ಟ್ರಕ್ಚರ್ಗೆ ಬಿಡುಗಡೆ ಮಾಡಿಲ್ಲ, ರಸ್ತೆಗಳಿಗೆ ಬಿಡುಗಡೆ ಮಾಡಿಲ್ಲ. 577 ಕೋಟಿ ರೂಪಾಯಿನಲ್ಲಿ ಯಾರ್ಯಾರು ಕೊಟ್ಟಿದ್ದೀರಿ ಗೊತ್ತಿಲ್ಲ ಇವತ್ತಿನವರಿಗೆ. ನೀವು ಉತ್ತರ ಕೊಡೋವಾಗ ಲೆಕ್ಕ ಕೊಡಬೇಕು ಅದನ್ನ, ನೀವೆಷ್ಟು ಖರ್ಚು ಮಾಡಿದ್ದೀರಿ ಅಂತ. ನಾರ್ಮ್ಸ್ ಪ್ರಕಾರ ಕೇಂದ್ರ ಸರ್ಕಾರ ಕೊಡಬೇಕು. ಅಫ್ಕೋರ್ಸ್ ವಾಸ್ತವಿಕವಾಗಿ ಹಾನಿ ಆದದ್ನೆಲ್ಲ ಕೊಡಲ್ಲ. ಯಾವ ಸರ್ಕಾರನೂ ಕೊಟ್ಟಿಲ್ಲ, ಹಿಂದೇನೂ ಕೊಟ್ಟಿಲ್ಲ, ಈಗಲೂ ಕೊಡಲ್ಲ. ಓಕೆ, ಹಾಗಂತ ಕೊಡಬಾರದು ಅಂತ ಇಲ್ಲ. ದೇರ್ ಇಸ್ ನೋ ಬಾರ್. ಕೊಡಬಾರದು ಅಂತಿಲ್ಲ, ಕೊಡಬಹುದು ಹೆಚ್ಚಾಗಿ. ಎಸ್ಡಿಆರ್ಎಫ್ ನಾರ್ಮ್ಸ್ಗಿಂತ ಹೆಚ್ಚಾಗಿ ಕೊಡಬಹುದು ಬೇಕಾದ್ರೆ. ಈಗ ನೋಡಿ, ವೆಸ್ಟ್ ಬೆಂಗಾಲ್ನಲ್ಲಿ ಚುನಾವಣೆ ಬರ್ತದೆ ಅಂತೇಳಿ 2,707 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. 2,707 ಕೋಟಿ.
ನಮಗೆ ಕೊಟ್ಟಿರೋದೆಷ್ಟು? 55,000 ಎಕರೆನಲ್ಲಿ 24,941 ಕೋಟಿ ನಷ್ಟ ಆಗಿರೋ ಕಡೆ 577 ಕೋಟಿ ಅದು ಬಂದಿದೆ ಅಂತ ಪತ್ರಿಕೆನಲ್ಲೆಲ್ಲ ಓದಿರೋದು ನನಗಿರ್ತಕ್ಕಂಥ ಮಾಹಿತಿ. ಸಾಕ? ಇಷ್ಟೊಂದು ಮೀಗರ್ ಅಮೌಂಟ್ ಕೊಟ್ರಲ್ಲ, ನಿಮ್ ಪ್ರಯತ್ನ ಏನು ಜಾಸ್ತಿ ತಗೊಳ್ಳಿಕ್ಕೆ? ಯಡಿಯೂರಪ್ಪನವ್ರು ಹೇಳಿದ್ರು 10,000 ಕೋಟಿ ಕೇಳ್ತೀವಿ, ಸತ್ತ ತಕ್ಷಣಕ್ಕೆ 10,000 ಕೋಟಿ ಕೇಳ್ತೀವಿ ಅಂತ. $10,000 ಕೋಟಿನಲ್ಲಿ 5,000 ಕೋಟಿನಾರ ಕೊಡ್ಬೇಕಲ್ಬಿಡ್ರಿ. 577 ಕೋಟಿ ಕೊಟ್ಟವ್ರೆ. ಆರ್ ಯು ಹ್ಯಾಪಿ ವಿತ್ ದಿಸ್? ಆರ್ ಯು ಸ್ಯಾಟಿಸ್ಫೈಡ್ ವಿತ್ ದಿಸ್? ರೈತರ ಸಮಸ್ಯೆಯನ್ನು ಹೆಂಗ್ ಯಾರು ಬಗೆಹರಿಸೋರು? ಹಾಗಾದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ, ರಾಜ್ಯ ಸರ್ಕಾರದ ಬೊಕ್ಕಸ ಖಜಾನೆ ಖಾಲಿ ಆಗ್ಬಿಟ್ಟದೆ. ಸಾಲ ಮಾಡೋರು ಕೊಡಬೇಕಲ್ಲ. ಹೆಂಗೂ ಸಾಲ ಮಾಡ್ತಾ ಇದ್ದೀರಿ. ಬಜೆಟ್ ನಲ್ಲಿ ಹೇಳಿದಿರಿ 52,000 ಕೋಟಿ ಸಾಲ ತಗೋತೀವಿ ಅಂತ. ಆಮೇಲೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನ ಅಮೆಂಡ್ಮೆಂಟ್ ಮಾಡ್ಕೊಂಡು ಮತ್ತೆ 30,000 ಕೋಟಿ ತಗೋತೀವಿ ಅಂತ ಹೇಳಿದ್ರಿ. ಒಟ್ಟು ಈ ವರ್ಷ ಸಾಲ ಎಷ್ಟಾಯ್ತಪ್ಪ? 82,000 ಕೋಟಿ. ಬಹುಶಃ ಅದಕ್ಕಿಂತ ಹೆಚ್ಚಾಗಿ ತಗೋಬಹುದು ನೀವು. ಈಗಾಗಲೇ ಹಣಕಾಸಿನ ಪರಿಸ್ಥಿತಿ ಹಾಳಾಗೋಗ್ಬಿಟ್ಟದೆ ಕರ್ನಾಟಕದಲ್ಲಿ. ಕಮಿಟೆಡ್ ಎಕ್ಸ್ಪೆಂಡಿಚರ್ has gone up to 92% of the revenue expenditure. 92%. ನಾನಿರುವಾಗ ಹಣಕಾಸಿನ ಮಂತ್ರಿ ಮುಖ್ಯಮಂತ್ರಿ ಇರುವಾಗ it was 74-75%. Today it is 92%. After 1 year, it will be revenue deficit. ಆಯ್ತು, ಇಷ್ಟೊಂದು ಸಾಲ ತಗೊಂಡಿದ್ದೀರಿ, ಕೊಡಿ, ರೈತರಿಗೆ ಕೊಡಿ ಪಾಪ. ನಾನು ಹೇಳಿದೆ ಮಿತವ್ಯಯ ಮಾಡ್ರಿ ಅಂತ. ಎಲ್ಲರೂ ಮಾಡಿದ್ದೀರಾ? ಈಗ ಇಷ್ಟೊಂದೆಲ್ಲ ಕಷ್ಟ ಕಾಲ ಬಂದಿರುವಾಗ ಬೋರ್ಡ್ ಕಾರ್ಪೊರೇಷನ್ಗಳನ್ನ ನೇಮಕ ಮಾಡಿದ್ದೀರಿ, ಚೇರ್ಮನ್ಗಳನ್ನ. ಅವ್ರಿಗೆ ಕಾರು, ಅವ್ರಿಗೆ ಆಫೀಸು, ಅವ್ರಿಗೆ ಸಿಬ್ಬಂದಿ. ಎಲ್ಲಿ ನೀವು ಆಸ್ಟೆರಿಟಿ ಮೆಜರ್ಸ್ ಎಲ್ಲಿ ಮಾಡಿದ್ದೀರಿ? ದುಂದು ವೆಚ್ಚನೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಇದು ರೈತರಿಗೆ ನಷ್ಟ ಆಗಿರೋ ರೈತರಿಗೆ ಕೊಟ್ಟಿರೋ ದುಂದು ವೆಚ್ಚ ಆಗಲ್ಲ. ಬೇರೆ ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡ್ತಕ್ಕಂಥ ಹಣ ಅದು ದುಂದು ವೆಚ್ಚ ಆಗುತ್ತೆ. ಇದನ್ನ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. 110 ಕೋಟಿ ಕೊಟ್ಬಿಟ್ಟು ಇವತ್ತು ಏನು ಬೇರೆ ಯಾವುದಕ್ಕೂ ಕೊಟ್ಟಿಲ್ಲ ದುಡ್ಡನ್ನ. 48,000 ಸುಮಾರು 50,000 ಮನೆ ಹಾಳಾಗಿದ್ದಾವೆ. ಮನೆ ಪರಿಹಾರ ಕೊಟ್ಟಿಲ್ಲ, ಕಳೆದ ವರ್ಷದ್ದೇ ಕೊಟ್ಟಿಲ್ಲ. ಸುಳ್ಳು ಹೇಳ್ಬಿಟ್ರು. ಇವರು ಏನ್ ಹೇಳಿದ್ರು ಮೆಮೊರಾಂಡಂನಲ್ಲಿ? 2,47,000 ಮನೆಗಳು ನಷ್ಟ ಆಗಿದ್ದಾವೆ ಅಂತ ಹೇಳಿದ್ರು ಕಳೆದ ವರ್ಷ ಮೆಮೊರಾಂಡಂನಲ್ಲಿ, ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಮೆಮೊರಾಂಡಂನಲ್ಲಿ.
ಆಮೇಲೆ ಪರಿಹಾರ ಕೊಟ್ಟಿದ್ದು 1,24,000 ಮನೆಗಳಿಗೆ. ವಾಟ್ ಅಬೌಟ್ ದಿ ರಿಮೈನಿಂಗ್ 1,20,000 ಹೌಸಸ್? ಅವು ಹಾನಿಯಾಗಿದ್ದವಲ್ಲ, ಹಾಳಾದವಲ್ಲ, ಅವಕ್ಕೆ ಪರಿಹಾರ? ನಿಮ್ಮ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಿ ನೋಡಿ, ಬಹುಶಃ 11ನೇ ತಿಂಗಳು ಕಳೆದ ವರ್ಷ. ನೀವೇ ಹೇಳಿರೋದು ಅಡ್ವರ್ಟೈಸ್ಮೆಂಟ್ ನಲ್ಲಿ 1,79,000 ಮನೆಗಳು ಹಾಳಾಗಿದ್ದಾವೆ. ವಿಚ್ ಇಸ್ ಟ್ರೂ, ವಿಚ್ ಇಸ್ ನಾಟ್ ಟ್ರೂ. 1,24,000 ಮನೆಗಳಿಗೆ ಪರಿಹಾರ ಕೊಟ್ಟಿರೋದು ನಿಜನಾ? ನಿಮ್ಮ ಅಡ್ವರ್ಟೈಸ್ಮೆಂಟ್ ನಲ್ಲಿ 1,79,000 ಮನೆಗಳು ಹಾಳಾಗಿದ್ದಾವೆ ಅಂತ ಹೇಳೋದು ನಿಜನಾ? ನಿಮ್ಮ ಮೆಮೊರಾಂಡಮ್ ನಲ್ಲಿ 2,47,000 ಮನೆಗಳು ಹಾಳಾಗಿದ್ದಾವೆ ಅನ್ನೋದು ನಿಜನಾ? ವಿಚ್ ಇಸ್ ಕರೆಕ್ಟ್, ವಿಚ್ ಇಸ್ ನಾಟ್ ಕರೆಕ್ಟ್? ಜನಗಳಿಗೆ ಯಾಕೆ ತಪ್ಪು ಮಾಹಿತಿ ಕೊಡ್ತೀರಿ? ಸದನಕ್ಕೆ ಯಾಕೆ ತಪ್ಪು ಮಾಹಿತಿ ಕೊಡ್ತೀರಿ? Is it not going to be a breach of privilege of this house? ಇವತ್ತಿಗೂ ಕೂಡ ನಾವು ಅನೇಕ ಕಡೆಗಳಲ್ಲಿ ಹೋದಾಗ, ನಾನು 10ನೇ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ 19, 20ನೇ ತಾರೀಕು 21ನೇ ತಾರೀಕು ಪ್ರವಾಸ ಮಾಡಿದೆ ಬಾದಾಮಿನಲ್ಲಿ. ಎಲ್ಲ ಕಡೆ ಹೇಳ್ತಾರೆ ನಾವು ಮನೆಗೆ ದುಡ್ಡು ಬಂದಿಲ್ಲ ಸ್ವಾಮಿ, ಮನೆಗೆ ದುಡ್ಡು ಬಂದಿಲ್ಲ, ಮನೆಗೆ ದುಡ್ಡು ಬಂದಿಲ್ಲ ಅಂತ. ಅನೇಕ ಊರುಗಳನ್ನ ಶಿಫ್ಟ್ ಮಾಡ್ತೀವಿ ಅಂತ, ಶಿಫ್ಟ್ ಮಾಡಬೇಕು ಅಂತ ರೈತರು ಗೋಗರದ್ರು. ನಮ್ಮ ಇಡೀ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಪಟ್ಟದಕಲ್ಲು ಒಂದು ಶಿಫ್ಟ್ ಮಾಡಬೇಕು ಅಂತ ಕ್ರಮ ತಗೋತಾ ಇದ್ದೀರಿ. ಬೇರೆ ಯಾವ ಹಳ್ಳಿನಲ್ಲೂ ಕೂಡ ಶಿಫ್ಟ್ ಮಾಡ್ತಕ್ಕಂಥ ಕ್ರಮ ತಗೊಳ್ಳಿಲ್ಲ.